ಅಣಿ ಸೀನ್ ಏನು ಅಂತ ಪೂರ್ತಿ ಅರ್ಥ ಆಯ್ತು. ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್. ಏನ್ ಹೇಳು, ಏನ್ ನೋಡಿದೆ ಅಂತ ಹೇಳು. ಸರ್ 3 ಜನ ಟ್ಯೂಷನ್ ಮಾಸ್ಟರ್ನ ಹೊಡೆಯೋದನ್ನ ನಾನ್ ನೋಡಿದೀನಿ ಸರ್. ಮುಖ ಖರ್ಚು ಪಟ್ಕೊಂಡಿದ್ರು ಸರ್. ಜೊತೆಗೆ ಕೇಶವನು ಇದ್ದ. ಅವತ್ತು 3 ಜನ ವೇಷ ಮರೆಸ್ಕೊಂಡು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದನ್ನ ನಮ್ಮ ಮನೆ ಕೆಲಸದವ್ರು ನೋಡಿದಾಳೆ. ಇವತ್ತು ಮುಖಕ್ಕೆ ಮಾಸ್ಕ್ ಹಾಕೊಂಡು ಟ್ಯೂಷನ್ ಮಾಸ್ಟರ್ಗೆ ಹೊಡೆದಿದ್ದನ್ನ ಇವನು ನೋಡಿದಾನೆ. ಅಂದ್ರೆ ಅದೇ 3 ಜನ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ನನ್ನ ಹತ್ರ 8 ಲಕ್ಷ ವಸೂಲಿ ಮಾಡಿ ಅವಳನ್ನು ಎಲ್ಲಿಗೋ ಕಳಿಸಿ ಹಿಂದೆನೇ ಹೋದ್ರೆ ಡೌಟ್ ಬರುತ್ತೆ ಅಂತ 2 ದಿನ ಬಿಟ್ಟು ಹೋಗಿದ್ದಾರೆ. ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್. ಎಲ್ಲಾನು ಅವ್ರು ಅನ್ಕೊಂಡಂಗೆ ಪ್ಲಾನ್ ಪ್ರಕಾರನೇ ಮಾಡಿದ್ದಾರೆ. ಇರ್ಬೋದು ಕಣ, ಆದ್ರೆ ನೀನ್ ಹೇಳ್ತೀರಾ 3 ಜನ ಅವರಲ್ಲ. ಬಟ್ ದೇರ್ ಇಸ್ ಸಮಥಿಂಗ್ ಫಿಶಿ ಕಣ. ಏನೋ ಸಮಥಿಂಗ್ ಫಿಶಿ ಯಾವ ದಡ್ಡನ್ ಕೇಳಿದ್ರೆ ಹೇಳ್ತಾನೆ ಅವರೇ 3 ಜನ ಅಂತ. ನೀನ್ ನೋಡಿದ್ರೆ ಏನೋ ಫಿಶಿ ಅಂತ ಹೇಳ್ತಿದ್ಯಾ? ಕೂಲ್. ಹೇಯ್, ಅವ್ರು ಮುಖವಾಡ ಹಾಕಿದ್ರಲ್ಲ, ಹೆಂಗೋ ಕಂಡಿಡ್ದೆ? ಅವನು ಡಿಸೈನ್ ಆಗಿ ಜಿಗಾ ಶರ್ಟ್ ಹಾಕೊಂಡಿದ್ದ ಸರ್. ಆ ತರ ಶರ್ಟ್ ನಮ್ಮ ಊರಲ್ಲಿ ಕೇಶವನ ಹತ್ರ ಮಾತ್ರ ಇರೋದು ಸರ್. ನೋಡಿದ್ಯಾ? ಈಗ ಹೇಳತ್ತಮ್ಮ, ಈ 2 ಪೆನ್ನಲ್ಲಿ ಯಾವ್ದು ಮೊದಲು ನಾನು ತಗೊಂಡೆ? ಗೊತ್ತಿಲ್ಲ ಸರ್. ಸರಿ, ವಾಚ್ ಎಲ್ಲಾದ್ರೂ ನೋಡಿದ್ಯಾ? ಹೀರೋ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಈ ವಾಚ್ ಎಲ್ಲಾದ್ರೂ ನೋಡಿದ್ಯಾ? ಈ ವಾಚ್ನ ಸರ್? ಹಾ, ನೋಡಿದೀನಿ ಸರ್. ಎಲ್ಲಿ? ಮೊನ್ನೆ ಮಡಿಕೇರಿಯಲ್ಲಿ ಗಲಾಟೆ ಆದಾಗ ಹುಚ್ಚ ವೆಂಕಟನ್ ಕೈಲಿತ್ತು ಸರ್. ಖರೇನೆ ಸರ್, ಸೇಮ್ ವಾಚು. ಸರಿ, ಈಗ ಹೇಳು, ನಾನವನ ಅವನ್ ನಾನ? ನೀನ್ ಗ್ಯಾರಂಟಿ ಅವನೇ. ಸುಮ್ನೆರಪ್ಪ, ಯಾಕೆ? ಕೂಲ್ ಆಗಿರು. ಅಲ್ಲ ತಮ್ಮ, ಒಂದು ಪೆನ್ ಇದ್ದಂಗೆ ಇನ್ನೊಂದು ಪೆನ್ನು, ಒಂದು ವಾಚ್ ಇದ್ದಂಗೆ ಇನ್ನೊಂದು ವಾಚ್ ಇದ್ದಾಗ ಒಂದು ಶರ್ಟ್ ಇದ್ದಂಗೆ ಇನ್ನೊಂದು ಶರ್ಟ್ ಇರ್ಬೋದಲ್ಲ? ಏನೋ? ಹೌದು ಸರ್. ಆದ್ರೆ ನಾನ್ ಕೇಶವ ಅಂತ ಕರೆದಾಗ ಅವನು ರೆಸ್ಪಾಂಡ್ ಮಾಡ್ದ ಸರ್. ಕೇಳು, ಏನಂತ ಮಾಡ್ದ? ಹೋಗೋ ಅಂದ ಸರ್. ಏನೋ? ಹೋಗೋ ಅಂದ ಸರ್. ಹೋಗೋ ಅಂದ. ನಿನ್ ಹಿಂದೆ ಜನ ಇದ್ರಾ? ಏಯ್, ನಿನ್ ಹಿಂದೆ ಜನನ ಸರ್? ಇರ್ಬೋದು ಸರ್. ಅಲ್ಲ ಕಣೋ, ಅವನು ನಿನ್ ಹಿಂದೆಗಡೆ ಇರೋ ಜನ ಕೇಳಿರ್ಬೋದು. ಚಾನ್ಸ್ ಇದೆ ತಾನೆ? ಇರ್ಬೋದು ಸರ್. ಇದ್ರಿಂದ ನಿನ್ಗೇನ್ ಅರ್ಥ ಆಯ್ತು? ಕರೆಕ್ಟ್ ಸರ್. ಅವನಲ್ಲ ಸರ್, ಬೇರೆ ಯಾರು. ನಾನ್ ಯಾರು ನೋಡಿಲ್ಲ ಸರ್. ನಾನ್ ಬರ್ತೀನಿ ಸರ್. ನಿಮ್ ವಿಷಯನೇ ಬೇಡ್ರಿ ಸರ್. ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ಅವರೇ 3 ಜನ ಬಂದು ಸರ್ ನಾವೇ ಮಾಡಿದ್ದು ಅಂತ ಹೇಳಿದ್ರು, ನೀವಲ್ಲ ನಿಮ್ ತರ ಇರೋ ಬೇರೆ ಇನ್ಯಾರೋ 3 ಜನ ಅಂತ ಅವ್ರನ್ನ ಕಳಿಸ್ಬಿಡ್ತೀಯ. ನನ್ನ ಮೇಲೆ ಇಲ್ದಲ್ಲೇ ಇರೋ ಸಾಫ್ಟ್ ಕಾರ್ನರ್ ಏನ್ ನಿಂಗೆ ಅವ್ರ ಮೇಲೆ? ನೀನ್ ನನ್ನ ಫ್ರೆಂಡಾ ಇಲ್ಲ ಅವ್ರ ಫ್ರೆಂಡಾ? ಶೇಷು, ನನ್ಗೆ ಅರ್ಥ ಆಗುತ್ತೆ ನೋಡು. ಇವತ್ತು ಟಿವಿಯಲ್ಲಿ ನ್ಯೂಸ್ ನೋಡ್ತಿದ್ದೆ, ಆಕ್ಟ್ರೆಸ್ ಪದ್ಮಾವತಿ ಕಾರ್ನ ಅಟ್ಯಾಕ್ ಮಾಡಿ ದುಡ್ಡನ್ನ ದೋಚ್ಬಿಟ್ಟಿದ್ದಾರೆ ಅಂತ. ಅಟ್ಯಾಕ್ ಮಾಡಿದವರು 3 ಜನ ಅಂತೆ, ಮಾಸ್ಕು ಹಾಕಿದ್ರಂತೆ. ಈಗ ಹೇಳು, ಇವರು ಅವರು ಒಂದೇನಾ? ಇಲ್ಲ ತಾನೆ? ಬಟ್ ದೇರ್ ಇಸ್ ಸಮಥಿಂಗ್ ಫಿಶಿ. ಕೂಲ್. ಹೋಗಲ್ಲ. ಊಟ ಚೆನ್ನಾಗಿದ್ಯಾ ಸಿಸ್ಟರ್? ಎದುರ್ಬೇಡ, ನಾನು ಅವನ ಥರ ಅಲ್ಲ. ನನಗೂ 7 ವರ್ಷದ ಮಗಳಿದ್ದಾಳೆ. ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನೀನೊಂದು ಮಾತು ಕೇಳಲ್ಲ? ನಿಂಗೆ ಅಪ್ಪ ಇದ್ದಾರಾ? ನಮ್ಮ ತಂದೆನೂ ಸತ್ತೋದ್ರು 8 ವರ್ಷದಿಂದೆ. ನಾನು ತುಂಬ ಇಷ್ಟಪಡ್ತಾ ಇದ್ದೆ. ಅದಕ್ಕೆ ಹೆಣ್ಣು ಮಗು ಆದರೂ ನನ್ನ ಮಗಳಿಗೆ ಸುಬ್ಬಾರಾವ್ ಅಂತ ಹೆಸರಿಟ್ಟೆ. ನಮ್ಮ ತಂದೆ ಹೆಸರದು. ನೀವು ಡ್ಯಾನ್ಸರ ಸಿಸ್ಟರ್? ಅಲ್ಲ, ಬ್ಯಾಗಲ್ಲಿ ಆ ಗೆಜ್ಜೆ ನೋಡಿ ಕೇಳಿದೆ. ಮತ್ತೆ ಬ್ಯಾಗ್ ಯಾಕೆ ಅಷ್ಟೊಂದು ತೂಕ ಇದೆ ಸಿಸ್ಟರ್? ಅದು ಬ್ಯಾಗ್ ತುಂಬಾ ಕಾಸ್ಟ್ಲಿ. ಓ, ತುಂಬಾ ಕಾಸ್ಟ್ಲಿ ಬ್ಯಾಗಾ? ಮಗು ಸ್ಕೂಲ್ ಬ್ಯಾಗ್ ಅರ್ಧೋಗೈತೆ ತಗೊಂಬ ಅಂತ ಹೇಳಿ ಎಷ್ಟ್ ದಿನ ಆಯ್ತು. ಬ್ಯಾಗ್ ತರಗಂಟೆ ಸ್ಕೂಲ್ಗೆ ಹೋಗಕ್ಕಿಲ್ಲ ಅಂತ ಅಳ್ತಾವ್ಳೆ. ಯಾವಾಗಯ್ಯ ತರದು? ಏನ್ ಹೇಳ್ತಾ ಇದೀರ ಸರ್ ನೀವು? ನನ್ನ ಮಗ ನಿಮ್ಮ ಮಗಳನ್ನ ಯಾಕೆ ಕಿಡ್ನಾಪ್ ಮಾಡ್ತಾನೆ ಸರ್? ನಮ್ದು ಡೀಸೆಂಟ್ ಫ್ಯಾಮಿಲಿ ಸರ್. ನನ್ನ ಜೇಬಿಂದ ಒಂದು 10 ರೂಪಾಯಿ ತಗೊಳಕ್ಕೂ ನನ್ನ ಮಗ ತುಂಬಾ ಹೆದರ್ತಾನೆ. ಅಂತದ್ರಲ್ಲಿ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ತಾನೆ ಅಂತಂದ್ರೆ ನಾನ್ ನಂಬಲ್ಲ. ನಾನು ನಿಮ್ಮ ನಂಬಿಕೆ ಬಗ್ಗೆ ಆಗಲಿ ನಿಮ್ಮ ಮಗನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಆಗಲಿ ಮಾತಾಡೋಕೆ ಬಂದಿಲ್ಲ. ಎಲ್ಲಿದ್ದಾನವನು? ಕರೀರಿ.
ಕರೀರಿ. ಅವನು ಬೆಂಗಳೂರಿಗೆ ಅವನ ಫ್ರೆಂಡ್ ಅಣ್ಣನ ಮದುವೆಗೆ ಹೋಗಿದ್ದಾನೆ ಸರ್. ಹಾಗಿದ್ರೆ ಫೋನ್ ಮಾಡಿ ಸರ್, ಫೋನ್ ಮಾಡಿ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಫೋನ್ ಮಾಡಿ ಮಾತಾಡಿ. ಎಲ್ಲಿದ್ದಾನೆ ಕೇಳಿ ಅವನ್ನ. ಮಾತಾಡಿ ಸರ್, ತಗೊಳ್ಳಿ. ಫೋನ್ ಮಾಡಿ ಸರ್, ತಗೊಳ್ಳಿ, ಮಾತಾಡಿ. ಸರ್ ಅವನ್ ಫೋನ್ ತೆಗಿತಾ ಇಲ್ಲ. ನಿಮಗಿನ್ನೂ ಅರ್ಥವಾಗ್ತಿಲ್ವಾ? ಕನ್ಫರ್ಮ್ ಆಯ್ತು ಇವಾಗ, ಅವನೇ ಕಿಡ್ನಾಪ್ ಮಾಡಿರೋದು. ಇದ್ಯಾವ ಲಾಜಿಕ್ ಸರ್? ಫೋನ್ ತೆಗಿಲಿಲ್ಲ ಅಂದ್ರೆ ಕಿಡ್ನಾಪ್ ಮಾಡ್ದಂಗ? ಅವ್ರಿನ್ನೂ ಚಿಕ್ಕ ಮಕ್ಳು ಸರ್. ಚಿಕ್ಕ ಮಕ್ಕಳು ಟ್ಯೂಷನ್ ಮಾಸ್ಟರ್ಗೆ ಹೊಡೆದಿದ್ದಾರೆ ಪಾಪ. ಅವ್ರಿನ್ನೂ ಆಸ್ಪತ್ರೆಯಲ್ಲೇ ಇದ್ದಾರೆ. ಇವ್ರನ್ನ ಮಕ್ಕಳು ಅಂತೀರ ನೀವು? ನಿನ್ನೆ ನಮ್ಮ ರೋಡಲ್ಲಿ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಆಸ್ಪತ್ರೆ ಸೇರಿಸಿದ್ದಾರೆ. ಹಿಂದ್ಗಡೆ ಮನೆ ಡ್ರೈವರ್ಗೆ ಫೈಲ್ಸ್ ಆಗಿದೆ. ಇದೆಲ್ಲ ನನ್ನ ಮಗನಿಂದಾನೇ ಆಗಿದೆ ಅಲ್ವಾ? ಅಲ್ಲ, ಊರಲ್ಲಿ ಏನೇ ಆದ್ರೂ ನನ್ನ ಮಗನೇ ಕಾರಣ ಅಂತೀರಲ್ಲ ಸರ್. ಏನಂಗ್ ನೋಡ್ತೀರಾ? ಇನ್ನೊಂದ್ಸಲ ಡಯಲ್ ಮಾಡ್ತೀನಿ. ಮಾಡಿ ಮಾಡಿ ಮಾಡಿ. ಲೈ, ನಿಮ್ಮಪ್ಪ ಫೋನ್ ಮಾಡ್ಲಿಕ್ಕೆ ಹತ್ತಾರ. ಹಾ ಅಂಕಲ್. ಹಲೋ ಕೇಶವ, ಎಲ್ಲಿದ್ದೀರಪ್ಪ? ಮದ್ವೆ ಮನೇಲಿ ಇದೀವ ಅಂಕಲ್. ರಿಸೆಪ್ಷನ್ ಮುಗಿಸಿ ಮೆಟ್ಲು ಇಳಿಲಿಕ್ಕೆ ಹತ್ತೀವ ಅಂಕಲ್. ಊಟ ಮಾಡಿದ್ರಾ? ಹ್ಞೂ ಅಂಕಲ್. ಹಾ, ವೆಂಕಟೇಶನಿಗೆ ಫೋನ್ ಕೊಡು. ಆವಾಗಿಂದ ಫೋನ್ ಮಾಡ್ತಾನೆ ಇದೀನಿ, ಫೋನ್ ತೆಗಿತಾ ಇಲ್ಲ ಅವನು. ಹಾ 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 ಅಂಕಲ್, ಕೊಡ್ತೀನಿ. ಹಾ, ಹಾಕಿ ಹಾಕಿ, ಸ್ಪೀಕರ್ಗೆ ಸ್ಪೀಕರ್ಗೆ. ಮಾಡ್ತೀನಿ ಹಾಕ್ತೀನಿ. ಹಲೋ, ಫೋನ್ ಯಾಕೋ ತೆಗಿತಾ ಇಲ್ಲ? ಏನಾಯ್ತು ನಿನ್ ಫೋನಿಗೆ? ಹೋಯ್ತು. ಏನೇ ಕಳ್ದೋಯ್ತಪ್ಪ, ಕಳ್ದೋಯ್ತು. ಮತ್ತೆ ಕಳ್ದಾಕ್ಬಿಟ್ಯಾ? 20,000 ಡೌನ್ ಪೇಮೆಂಟ್ ಕೊಟ್ಟು ತಗೊಂಡಿರೋ ಫೋನ್ ಅದು. ಇನ್ನು EMI ಕಟ್ತಾನೆ ಇದೀನಿ. ನಿನ್ನ ಫೋನಿಗೆ ನಾನ್ ಖರ್ಚು ಮಾಡಿರೋ ದುಡ್ಡಲ್ಲಿ ಬ್ಯಾಂಕಾಕಿಗೆ ಟ್ರಿಪ್ ಹೋಗಿ ಮಸಾಜ್ ಮಾಡಿಸ್ಕೊಂಡು ಬರ್ಬೋದು. ಇನ್ನೇನಾದ್ರೂ ಫೋನ್ ಕೊಡಿಸಿ ಅಂತ ಏನಾದ್ರು ಕೇಳಿದ್ರೆ ನೀನನ್ನು ಕೆಳಗೆ ಹಾಕ್ಬಿಟ್ಟು ತುಳ್ದಾಕ್ಬಿಡ್ತೀನಿ. ಎಲ್ಲ 20,000 ಫೋನ್ಗಳೇ ನಿಂಗೆ ಬೇಕು. ಹಲೋ, ನಮ್ಮ ಪ್ರಿನ್ಸಿಪಾಲ್ ಅವ್ರ ಮಗಳು ಕಾಣ್ತಾ ಇಲ್ವಂತೆ, ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ನಿನ್ಗೇನಾರು ಗೊತ್ತಾ? ನಿನ್ನೆ ಕೇಳ್ತಿರೋದು. ಗೊತ್ತಿಲ್ವಾ? ಏ, ಅವನೊಬ್ಬ ಲೋಫರ್ ಲಫಂಗ. ಅವನ ಬಗ್ಗೆ ನಂಗೆ ಕೇಳ್ತೀಯ? ಆ ಹುಡುಗಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತೀನಂತೆ, ಅದಕ್ಕೆ ಎಲ್ಲ ಓಡೋಗಿರ್ಬೇಕು. ಅಪ್ಪ ಅಂದ್ರೆ ಹೆಂಗಿರ್ಬೇಕು ಅಂತ ನೀನ್ ನೋಡ್ ಕಲಿಯಕಿಲ್ಲ. ಆ ಬೇಕೋಫಂಗೆ ಮಗನ್ ಕುತ್ವೆ ಬಂದ್ಮೇಲೆ ಬುಡ ಹಾಕ್ತೀನಿ. ಅವನ ಬಗ್ಗೆ ಏನಕ್ಕೀಗ? ಇಡು ಫೋನು. ಸರ್, ನಮ್ದು ನಿಜವಾಗ್ಲೂ ಡೀಸೆಂಟ್ ಫ್ಯಾಮಿಲಿ ಸರ್. ಅದು ನನ್ನ ಮಗ ಸ್ವಲ್ಪ ರೆಬೆಲ್ಲು, ಅನ್ಯಾಯ ಕಂಡ್ರೆ ಸಿಡಿದೇಳ್ಬಿಡ್ತಾನೆ. ಅದು ಏನೋ ಬಾಯ್ ತಪ್ಪೇನೋ. ಅಲ್ಲ ನಾನೇ, ಅವ್ರ ಮೂವರು ಬೆಂಗಳೂರಲ್ಲಿ ಇದಾರಂತ. ಹೌದಾ ಅಲ್ವಾ ಅನ್ನೋ ಎಕ್ಸ್ಪ್ಲನೇಷನ್ ಎಲ್ಲ ನನಗೆ ಬೇಕಾಗಿಲ್ಲ. ನೀನು ಪೊಲೀಸ್ ವಿಷಯ ನನಗೆ ಬೇಕಾಗಿಲ್ಲ. ನೀನು ಬಂದ್ರೆ ಅವ್ರು ಎಂಥ ಕಲಾಕಾರ ಅಂತ ತೋರಿಸ್ತೀನಿ. ನಾನು ಹೋಗ್ತಿದ್ದೀನಿ ಅಷ್ಟೇ. ಯುಗಾದಿಗೆ ಸ್ನಾನ ಮಾಡಿದ್ದು ಯಾಕೆ ಶನೀಶ್ವರ? ಏನೋ 9 ಗಂಟೆ ಆದ್ಮೇಲೆ ಟನ್ ಅನ್ನುತ್ತೆ ಅಂದ್ರೆ 29 ಬುಧವಾರ ದಶಮಿ. ಒಳ್ಳೇದೆ, ಫೋನ್ ತೆಗಿಬೇಕಿತ್ತಲ್ಲ, ಯಾಕೆ ತೆಗಿತಿಲ್ಲ? ಆತ್ಪ, ಸಾರಿ, ನಾನಷ್ಟು ರಾಶಾಗಿ ಮಾತಾಡಬಾರ್ದಿತ್ತು. ನಡ್ರಿ ಫೋನ್ ಹುಡ್ಕೊಂಡು. ನಡಿಯಲ್ಲೇ ಬಾರ್ಲೆ, ನಡಿ ಹೊಂಡೋಣ ಬಾ. ಇವಾಗ ಅವ್ನು ಫೋನ್ ತೆಗಿಲಿಲ್ಲ ಅಂದ್ರೆ ಏನಣ್ಣ ಮಾಡೋದು? ಬಾಸ್ ಸೇಲ್ ಮಾರ್ಬಿಡೋಣ. ಮುಂಬೈಗೆ ಪಾರ್ಸಲ್ ಫಿಕ್ಸ್. ಉಲ್ಲಾಸ್ ಆಂಟಿ, ಉಲ್ಲಾಸ್ ನನಗೆ ಬರೋದಕ್ಕೆ ಕೇಳಿದ್ದ. ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ. ಮನೇಲಿ ಏನಾದ್ರು ಇದಾನ? ಅವನೆಲ್ಲಪ್ಪ ಇರ್ತಾನೆ ಇಷ್ಟೊತ್ತಲ್ಲಿ ಮನೇಲಿ. ಎಲ್ಲೆಲ್ಲಿ ಸುತ್ಕೊಂಡಿರ್ತಾನೋ, ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸರಿ ಆಂಟಿ, ಕಾಯೋಣವಾ? ನಾವಿಲ್ಲೇ ವೇಟ್ ಮಾಡ್ತಾ ಇರ್ತೀವಿ. ಆಯ್ತಪ್ಪ, ಒಳ್ಳೇದು.